ನಮ್ಮ ಬದುಕಿನಲ್ಲಿ ಹಣ ಮಾಡಬೇಕು ಅನ್ನತಕ್ಕಂಥ ಆಸೆ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ. ಆದರೆ ನಾವು ಮಾಡತಕ್ಕಂಥ ಕೆಲಸವನ್ನು ಸರಿಯಾಗಿ ಮಾಡಿದರೆ ಹಣ ತನ್ನಷ್ಟಕ್ಕೆ ತಾನೇ ಬರುತ್ತೆ. ನಾವು ದುರಾಸೆಯನ್ನು ಇಟ್ಕೋಬಾರ್ದು. ಹಣವನ್ನು ಮಾಡಿದ್ವಿ ಅಂತ ಇಟ್ಕೊಳ್ರಿ, ನಮಗೆ ಫ್ರೆಂಡ್ಸ್ ಆಗಲಿ ಸಂಬಂಧಗಳಾಗಿ ಯಾವೂ ಕೂಡ ಕಾಣೋದಿಲ್ಲ. ನನಗೆ ಗರ್ವ ಅನ್ನೋದು ಬಂದುಬಿಡುತ್ತೆ. ಇದಕ್ಕೊಂದು ನಿದರ್ಶನ ಏನಪ್ಪ ಅಂತಂದರೆ, ಒಬ್ಬ ಗುರುಗಳು ತನ್ನ ಶಿಷ್ಯನನ್ನು ಕೇಳ್ತಾರೆ, ನೀನು ಓದಿ ಆದಮೇಲೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀಯಾ? ಸ್ವಾಮಿ, ನಾನು ಇಂಜಿನಿಯರ್ ಆಗಬೇಕು. ಇಂಜಿನಿಯರ್ ಆದಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ? ಇಂಜಿನಿಯರ್ ಆದಮೇಲೆ ಚೆನ್ನಾಗಿ ದುಡ್ಡು ಮಾಡಬೇಕು, ನಾನು ತುಂಬ ಕೋಟ್ಯಾಧಿಪತಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದರು. ಹೌದಾ, ಹಂಗಾರೆ ಒಂದು ನಿಮಿಷ ತಡಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿದ್ರು, ಒಂದು ಫೆಕ್ಸ್ ತೊಗೊಂಬಿಟ್ಟು ಫೆಕ್ಸಿಗೆ ಕಾಯಿನ್ಸ್ನೆಲ್ಲ ಹಂಚ್ಬಿಟ್ಟು ತಗೋ ಇದನ್ನು ಹಾಕು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರು. ಅವ್ನು ಹಾಕ್ಕೊಂಡ್ರೆ ಏನಾಯಿತು, ಅವನಿಗೆ ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ಕತ್ಲೆಯಾಗಿ ಕಾಣಿಸ್ತಾ ಇದೆ. ಆ ಕಾಯಿನ್ಸ್ ಕೂಡ ಕತ್ಲೆಯಾಗಿ ಕಾಣಿಸ್ತಾ ಇದೆ. ಗುರುಗಳೇ ಏನು ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿದಾಗ, ನೋಡಪ್ಪ ಇಷ್ಟೇ, ಏನಪ್ಪ ಅಂತಂದರೆ ನೀನು ಹಣವನ್ನು ಮಾಡಬೇಕು ಅಂತ ಹೊರಟಾಗ ನಿನಗೆ ಪ್ರಪಂಚ ಕಾಣೋದಿಲ್ಲ, ನಿನಗೆ ಅಂಧಕಾರ ಅನ್ನೋದು ತುಂಬಿಬಿಡುತ್ತೆ. ಅದಕ್ಕೋಸ್ಕರ ನೀನು ಇಷ್ಟು ಮಾಡು, ನೀನು ಮಾಡುವ ಕೆಲಸವನ್ನು ಪ್ರೀತಿಯಿಂದ ಮಾಡು. ಪ್ರೀತಿಯಿಂದ ಮಾಡಿದಾಗ ನಿನಗೆ ಹಣ ತನ್ನಷ್ಟಿಗೆ ತಾನೇ ಬರ್ತಾ ಹೋಗುತ್ತೆ. ನೀನು ಮಾಡುವ ಕೆಲಸನ ಪ್ರೀತಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅವನಿಗೆ ಜ್ಞಾನೋದಯವಾಗುತ್ತೆ. ಹೌದು ಸರಿ, ನಾನು ಹಣವನ್ನೇ ಮಾಡ್ತೀನಿ ಅಂತ ಹೋದಾಗ ನನಗೆ ಹಣ ಮಾತ್ರ ಕಾಣ್ತಾ ಇರುತ್ತೆ, ನನಗೆ ಪ್ರಪಂಚ ಕಾಣೋದಿಲ್ಲ ಅಂದ್ಬಿಟ್ಟು ಗೊತ್ತಾಗುತ್ತೆ ಅವನಿಗೂ ಕೂಡ. ಹಾಗೆ ನಾವು ಕೂಡ ಅಷ್ಟೇ, ನಾವು ನಮ್ಮ ಕೆಲಸದಲ್ಲಿ ಪ್ರೀತಿಯನ್ನು ತೋರಿಸಿದರೆ ತನ್ನಷ್ಟಕ್ಕೆ ತಾನು ಹಣ ಬರ್ತಾ ಹೋಗುತ್ತೆ. ನಾವು ಕೂಡ ಎಲ್ಲರ ಪ್ರೀತಿಗೆ ಪಾತ್ರರಾಗ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.